ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಡೋ ಕಾರ್ಯ ನಿರಂತರವಾಗಿ ನಡೆದಿತ್ತು. 4 ದಿನಗಳಲ್ಲಿ 537 ಪಾಕಿಸ್ತಾನ ಪ್ರಜೆಗಳನ್ನ ಗಡೀಪಾರು ಮಾಡಲಾಗಿದೆ. ಅಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಲಾಗಿದೆ. ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ. ಇವತ್ತು ಕೂಡ ಪಾಕಿಸ್ತಾನದ ಪ್ರಜೆಗಳು ರಾಜತಾಂತ್ರಿಕ ಸಮರದ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳ ಎಲ್ಲಾ ರೀತಿಯ ವೀಸಾವನ್ನ ರದ್ದುಗೊಳಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂತು. ನಿನ್ನೆ ಸಂಜೆ ವೇಳೆಗೆ ಸಾರ್ಕ್ ವೀಸಾ ಹಾಗೆ ಸಾಧಾರಣ ವೀಸಾ ಹೊಂದಿದ ಪಾಕಿಸ್ತಾನ ಪ್ರಜೆಗಳು ಭಾರತದ ನೆಲವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗಲಿಕ್ಕೆ ಡೆಡ್ಲೈನ್ ಅನ್ನ ನಿಗದಿ ಮಾಡಲಾಗಿತ್ತು. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ 29ನೇ ತಾರೀಕು, ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ ಮಾತ್ರ 29ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಲಾಗಿದೆ. ಅಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 500ಕ್ಕೂ ಅಧಿಕ ಮಂದಿ ಪಾಕಿಸ್ತಾನ ಪ್ರಜೆಗಳು ಆಲ್ರೆಡಿ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ನಡುವಣ ಗಡಿ ಅಂದ್ರೆ ಅದು ಹುಡುಗಾಟ ಅಲ್ಲ. ಸುಮಾರು 3,300 ಕಿಲೋಮೀಟರ್, ಬರೋಬ್ಬರಿ 3,300 ಕಿಲೋಮೀಟರ್ ಉದ್ದದ ಗಡಿ ಅದು. ಗುಜರಾತ್ನ ಕಚ್ನಿಂದ ಹಿಡಿದು ಕಾಶ್ಮೀರದ ತನಕ ಅತಿ ದೊಡ್ಡ ಗಡಿ. ಇದೀಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಒಂದು ಸಣ್ಣ ಯುದ್ಧ ನಡೆದ್ರೆ ಸ್ಥಿತಿ ಹೇಗೆ ಬದಲಾಗಬಹುದು? ಯಾವ ಜಾಗದಲ್ಲಿ ನಮ್ಮ ಸೇನೆ ಮುನ್ನುಗ್ಗಬಹುದು? ಇದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಗಡಿ 3,300 ಕಿಲೋಮೀಟರ್ ದೂರ. ಗುಜರಾತ್ನಿಂದ ಕಾಶ್ಮೀರ ತನಕ ಹೈ ಅಲರ್ಟ್. ಭಾರತ ಪಾಕಿಸ್ತಾನ ಗಡಿ ಅಂದ್ರೆ ಸದಾಕಾಲ ಬೆಂಕಿ ಉಗುಳುವ ಲಕ್ಷ್ಮಣ ರೇಖೆ. ಗಡಿಯ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಯಾರಾದ್ರೂ ಅಪ್ಪಿತಪ್ಪಿಯೂ ಕಾಲಿಟ್ರೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟೇ ಅಲ್ಲ, ಗಡಿಯ ಒಂದು ತುದಿಯಲ್ಲಿ ನೀರೇ ಸಿಗದ ರಾಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ ನೀರು ಮತ್ತು ಕೆಸರು. ಇದು ಗುಜರಾತ್ನಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಕದನ ಸ್ಫೋಟಿಸಬಹುದಾಗಿದೆ. ಈ ಗಡಿಯನ್ನ ಬಿಎಸ್ಎಫ್ ಕಾಯ್ತಾ ಇರುತ್ತೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ್. ಸುಮಾರು 1,070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ್ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಜೈಸ್ಮೆಲ್ಲಾರ್, ಬಾರ್ಮೇರ್, ಶ್ರೀಗಂಗಾನಗರ್, ಬಿಕಾನೆರ್ ಈ 4 ಜಿಲ್ಲೆಗಳು ಪಾಕ್ ಗಡಿಗೆ ಹೊಂದಿಕೊಂಡಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಇವೆಲ್ಲ ಮರಳುಗಾಡುಗಳು. ಇದರ ಮೇಲೆ ಕಣ್ಣಿಡುವುದೆಂದ್ರೆ ಅದೊಂದು ಅಗ್ನಿ ಪರೀಕ್ಷೆ. ಇಲ್ಲಿ ಬಿಎಸ್ಎಫ್ ನೆರವಿಗೆ ಬರೋದು ಒಂಟೆಗಳು. ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯುತ್ತೆ ಎಂದು ಗ್ರೌಂಡ್ ರಿಪೋರ್ಟ್ ಝಲಕ್ ಕೂಡ ಇಲ್ಲಿದೆ ನೋಡಿ. आप देख सकते हैं यहाँ पर बीएसएफ के जवानों की मुस्तैदी इस सीमा सुरक्षा के लिए कितनी महत्वपूर्ण और कितनी मजबूत है, उसका जीता जागता उदाहरण आपके सामने ये तस्वीरें. आंखों में सिर्फ और सिर्फ नजरें बॉर्डर पार उस पाकिस्तान की तरफ की किसी भी तरह से यहाँ पर घुसपैठ को रोका जाए, और अगर यहाँ पर हालात बिगड़ते हैं तो राजस्थान से लगती हुई ये सीमा पूरी तरह से सुरक्षित रहे. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಯಾವಾಗಲೂ ಉದ್ವಿಗ್ನ ಸ್ಥಿತಿಯಲ್ಲಿರುವ ಬಾರ್ಡರ್ ಇದು. ಉದ್ವಿಗ್ನತೆ ಅಂದ್ರೆ ಟೆರರಿಸಂ ವಿಷಯದಲ್ಲ, ಡ್ರಗ್ಸ್ ಕಳ್ಳ ಸಾಗಾಟಕ್ಕೆ ಕುಖ್ಯಾತವಾಗಿರುವ ಬಾರ್ಡರ್ ಭಾಗ ಇದು. ನಿಮಗೆಲ್ಲ ಗೊತ್ತಿರುವ ಅಟ್ಟಾರಿ ಭಾಗ ಬಾರ್ಡರ್ ಕೂಡ ಬರೋದು ಇಲ್ಲೇ. ಇದು ಅಧಿಕೃತವಾಗಿ ಭಾರತ ಪಾಕ್ ನಡುವಣ ಎಂಟ್ರಿ ಎಕ್ಸಿಟ್ ಪಾಯಿಂಟ್. ಈಗ ಇದನ್ನ ಬಂದ್ ಮಾಡಲಾಗಿದೆ. ಸಂಜೆ ನಡೆಯುವ ಬೀಟಿಂಗ್ ರಿಟ್ರೀಟ್ ಸರಳಗೊಂಡಿದೆ. ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿದೊಡ್ಡ ಅಂದ್ರೆ 1,222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದಾ ಉದ್ವಿಗ್ನತೆಯಲ್ಲಿರುವ ಗಡಿ ಪ್ರದೇಶವಿದು. ಉಗ್ರರ ಒಳನುಸುಳುವಿಕೆ, ಗುಂಡಿನ ಚಕಮಕಿ, ಟೆರರ್ ಆಪರೇಷನ್ ಹೆಚ್ಚಾಗಿ ನಡೆಯೋದು ಇಲ್ಲೇ. ಇದರಲ್ಲಿ ಸುಮಾರು 740 ಕಿಲೋಮೀಟರ್ ಗಡಿ ನಿಯಂತ್ರಣ ರೇಖೆ ಇದೆ. ಆದರೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಣ ತಾತ್ಕಾಲಿಕ ಗಡಿ.
ಈ ಗಡಿ ನಿಯಂತ್ರಣ ರೇಖೆ ಯಾವಾಗಲೂ ಬೆಂಕಿ ಹುಗುಳುತ್ತಿರುತ್ತೆ. ಗುಜರಾತ್, ರಾಜಸ್ಥಾನ ಭಾಗಗಳಲ್ಲಿ ಗಡಿ ಶಾಂತವಾಗಿದೆ. ಆದರೆ ಪಂಜಾಬ್ ಮತ್ತು ಕಾಶ್ಮೀರ ಪ್ರದೇಶಗಳಲ್ಲಿ ಸದಾ ಏನಾದರೂ ಒಂದು ಘಟನೆ ನಡೆಯುತ್ತಲೇ ಇರುತ್ತೆ. ಹಾಗಂತ ಯುದ್ಧ ಗುಜರಾತ್ನಲ್ಲೂ ಶುರುವಾಗಬಹುದು, ರಾಜಸ್ಥಾನದಲ್ಲೂ ಸ್ಫೋಟವಾಗಬಹುದು. ಎಲ್ಲದಕ್ಕೂ ಸೇನೆ ಸಜ್ಜಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಿಂದ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಡೋ ಕಾರ್ಯ ನಿರಂತರವಾಗಿ ನಡೆದಿತ್ತು. 4 ದಿನಗಳಲ್ಲಿ 537 ಪಾಕಿಸ್ತಾನ ಪ್ರಜೆಗಳನ್ನ ಗಡಿಪಾರು ಮಾಡಲಾಗಿದೆ. ಅಟ್ಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಲಾಗಿದೆ. ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ. ಇವತ್ತು ಕೂಡ ಪಾಕಿಸ್ತಾನದ ಪ್ರಜೆಗಳು ರಾಜತಾಂತ್ರಿಕ ಸಮರದ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳ ಎಲ್ಲಾ ರೀತಿಯ ವೀಸಾವನ್ನ ರದ್ದುಗೊಳಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂತು. ನಿನ್ನೆ ಸಂಜೆ ವೇಳೆಗೆ ಸಾರ್ಕ್ ವೀಸಾ ಹಾಗೆ ಸಾಧಾರಣ ವೀಸಾ ಹೊಂದದ ಪಾಕಿಸ್ತಾನ ಪ್ರಜೆಗಳು ಭಾರತದ ನೆಲವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗಲಿಕ್ಕೆ ಡೆಡ್ಲೈನ್ ಅನ್ನ ನಿಗದಿ ಮಾಡಲಾಗಿತ್ತು. ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ 29ನೇ ತಾರೀಕು, ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ ಮಾತ್ರ 29ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಲಾಗಿದೆ. ಅಟ್ಟಾರಿ ಗಡಿ ಭಾಗದಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 500ಕ್ಕೂ ಅಧಿಕ ಮಂದಿ ಪಾಕಿಸ್ತಾನ ಪ್ರಜೆಗಳು ಆಲ್ರೆಡಿ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ನಡುವಣ ಗಡಿ ಅಂದ್ರೆ ಅದು ಹುಡುಗಾಟ ಅಲ್ಲ. ಸುಮಾರು 3,300 ಕಿಲೋಮೀಟರ್, ಬರೋಬ್ಬರಿ 3,300 ಕಿಲೋಮೀಟರ್ ಉದ್ದದ ಗಡಿ ಅದು. ಗುಜರಾತ್ನ ಕಚ್ನಿಂದ ಹಿಡಿದು ಕಾಶ್ಮೀರದ ತನಕ ಅತಿ ದೊಡ್ಡ ಗಡಿ. ಇದೀಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಒಂದು ಸಣ್ಣ ಯುದ್ಧ ನಡೆದ್ರೆ ಸ್ಥಿತಿ ಹೇಗೆ ಬದಲಾಗಬಹುದು? ಯಾವ ಜಾಗದಲ್ಲಿ ನಮ್ಮ ಸೇನೆ ಮುನ್ನುಗ್ಗಬಹುದು? ಇದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಗಡಿ 3,300 ಕಿಲೋಮೀಟರ್ ದೂರ. ಗುಜರಾತ್ನಿಂದ ಕಾಶ್ಮೀರ ತನಕ ಹೈ ಅಲರ್ಟ್. ಭಾರತ ಪಾಕಿಸ್ತಾನ ಗಡಿ ಅಂದ್ರೆ ಸದಾಕಾಲ ಬೆಂಕಿ ಉಗುಳುವ ಲಕ್ಷ್ಮಣ ರೇಖೆ. ಗಡಿಯ ಆ ಕಡೆಯಿಂದ ಅಥವಾ ಈ ಕಡೆಯಿಂದ ಯಾರಾದ್ರೂ ಅಪ್ಪಿತಪ್ಪಿಯೂ ಕಾಲಿಟ್ರೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟೇ ಅಲ್ಲ, ಗಡಿಯ ಒಂದು ತುದಿಯಲ್ಲಿ ನೀರೇ ಸಿಗದ ರಾಣ್ ಆಫ್ ಕಚ್. ಇಲ್ಲಿ ಸಿಗೋದು ಬರೀ ಕ್ಷಾರ ನೀರು ಮತ್ತು ಕೆಸರು. ಇದು ಗುಜರಾತ್ನಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಕದನ ಸ್ಫೋಟಿಸಬಹುದಾಗಿದೆ. ಈ ಗಡಿಯನ್ನ ಬಿಎಸ್ಎಫ್ ಕಾಯ್ತಾ ಇರುತ್ತೆ. ನಂತರ ಮುಂದುವರೆದು ಬಂದ್ರೆ ಸಿಗೋದು ರಾಜಸ್ಥಾನ್. ಸುಮಾರು 1070 ಕಿಲೋಮೀಟರ್ ಗಡಿಯನ್ನ ರಾಜಸ್ಥಾನ್ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಜೈಸ್ಮೆಲ್ಲಾರ್, ಬಾರ್ಮೇರ್, ಶ್ರೀಗಂಗಾನಗರ್, ಬಿಕಾನೇರ್ ಈ 4 ಜಿಲ್ಲೆಗಳು ಪಾಕ್ ಗಡಿಗೆ ಹೊಂದಿಕೊಂಡಿವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಇವೆಲ್ಲ ಮರಳುಗಾಡುಗಳು. ಇದರ ಮೇಲೆ ಕಣ್ಣಿಡುವುದೆಂದ್ರೆ ಅದೊಂದು ಅಗ್ನಿ ಪರೀಕ್ಷೆ. ಇಲ್ಲಿ ಬಿಎಸ್ಎಫ್ ನೆರವಿಗೆ ಬರೋದು ಒಂಟೆಗಳು. ಒಂಟೆಗಳ ನೆರವಿನಿಂದ ಬಿಎಸ್ಎಫ್ ಹೇಗೆ ಗಡಿ ಕಾಯುತ್ತೆ ಎಂದು ಗ್ರೌಂಡ್ ರಿಪೋರ್ಟ್ झलक ಕೂಡ ಇಲ್ಲಿದೆ ನೋಡಿ. आप देख सकते हैं यहाँ पर बीएसएफ के जवानों की मुस्तैदी इस सीमा सुरक्षा के लिए कितनी महत्वपूर्ण और कितनी मजबूत है, उसका जीता जागता उदाहरण आपके सामने ये तस्वीरें. आंखों में सिर्फ और सिर्फ नजरें बॉर्डर पार उस पाकिस्तान की तरफ की किसी भी तरह से यहाँ पर घुसपैठ को रोका जाए, और अगर यहाँ पर हालात बिगड़ते हैं तो राजस्थान से लगती हुई ये सीमा पूरी तरह से सुरक्षित रहे. ಪಂಜಾಬ್ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ? ಪಂಜಾಬ್ ಸುಮಾರು 425 ಕಿಲೋಮೀಟರ್ ಗಡಿಯನ್ನ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದೆ. ಯಾವಾಗಲೂ ಉದ್ವಿಗ್ನ ಸ್ಥಿತಿಯಲ್ಲಿರುವ ಬಾರ್ಡರ್ ಇದು. ಉದ್ವಿಗ್ನತೆ ಅಂದ್ರೆ ಟೆರರಿಸಂ ವಿಷಯದಲ್ಲ, ಡ್ರಗ್ಸ್ ಕಳ್ಳ ಸಾಗಾಟಕ್ಕೆ ಕುಖ್ಯಾತವಾಗಿರುವ ಬಾರ್ಡರ್ ಭಾಗ ಇದು. ನಿಮಗೆಲ್ಲ ಗೊತ್ತಿರುವ ಅಟ್ಟಾರಿ ಭಾಗ ಬಾರ್ಡರ್ ಕೂಡ ಬರೋದು ಇಲ್ಲೇ. ಇದು ಅಧಿಕೃತವಾಗಿ ಭಾರತ ಪಾಕ್ ನಡುವಣ ಎಂಟ್ರಿ ಎಕ್ಸಿಟ್ ಪಾಯಿಂಟ್. ಈಗ ಇದನ್ನ ಬಂದ್ ಮಾಡಲಾಗಿದೆ. ಸಂಜೆ ನಡೆಯುವ ಬೀಟಿಂಗ್ ರಿಟ್ರೀಟ್ ಸರಳಗೊಂಡಿದೆ.
ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಗಡಿ. ಜಮ್ಮು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಅತಿದೊಡ್ಡ ಅಂದ್ರೆ 1222 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಸದಾ ಉದ್ವಿಗ್ನತೆಯಲ್ಲಿರುವ ಗಡಿ ಪ್ರದೇಶವಿದು. ಉಗ್ರರ ಒಳನುಸುಳುವಿಕೆ, ಗುಂಡಿನ ಚಕಮಕಿ, ಟೆರರ್ ಆಪರೇಷನ್ ಹೆಚ್ಚಾಗಿ ನಡೆಯೋದು ಇಲ್ಲೇ. ಇದರಲ್ಲಿ ಸುಮಾರು 740 ಕಿಲೋಮೀಟರ್ ಗಡಿ ನಿಯಂತ್ರಣ ರೇಖೆ ಇದೆ. ಆದರೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಣ ತಾತ್ಕಾಲಿಕ ಗಡಿ. ಈ ಗಡಿ ನಿಯಂತ್ರಣ ರೇಖೆ ಯಾವಾಗಲೂ ಬೆಂಕಿ ಹುಗುಳುತ್ತಿರುತ್ತೆ. ಗುಜರಾತ್, ರಾಜಸ್ಥಾನ ಭಾಗಗಳಲ್ಲಿ ಗಡಿ ಶಾಂತವಾಗಿದೆ. ಆದರೆ ಪಂಜಾಬ್ ಮತ್ತು ಕಾಶ್ಮೀರ ಪ್ರದೇಶಗಳಲ್ಲಿ ಸದಾ ಏನಾದರೂ ಒಂದು ಘಟನೆ ನಡೆಯುತ್ತಲೇ ಇರುತ್ತೆ. ಹಾಗಂತ ಯುದ್ಧ ಗುಜರಾತ್ನಲ್ಲೂ ಶುರುವಾಗಬಹುದು, ರಾಜಸ್ಥಾನದಲ್ಲೂ ಸ್ಫೋಟವಾಗಬಹುದು. ಎಲ್ಲದಕ್ಕೂ ಸೇನೆ ಸಜ್ಜಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.